ಪುಟ್ಟ ಗೌರಿ ಮದುವೆ ಭಾಗ 53. ಪ್ರಿನ್ಸಿಪಲ್ ಸರ್ ಅವರಿಗೆ ಯಾವ ಸಬ್ಜೆಕ್ಟ್ ಕೂಡ ಟೀಚ್ ಮಾಡ್ತಾ ಇರಲಿಲ್ಲ. ಯಾವುದಾದ್ರೂ ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡಬೇಕು ಅಂದಾಗ ಮಾತ್ರ ಕ್ಲಾಸ್ ರೂಮಿಗೆ ಬರುತ್ತಿದ್ದರು. ಕಾಲೇಜು ಶುರುವಾಗಿ 1 ತಿಂಗಳು ಆಗುತ್ತಾ ಬಂದಿತ್ತು. ಎಲ್ಲ ಮಕ್ಕಳ ಪರಿಚಯ, ಹಾಗೆ ಅವರು ಓದಿದ ಶಾಲೆ, ಅವರ ಪರ್ಸೆಂಟೇಜ್ ತಿಳಿದುಕೊಳ್ಳುವ ಸಲುವಾಗಿ ಆ ದಿನ ಕ್ಲಾಸ್ ರೂಮಿಗೆ ಬಂದಿದ್ದರು. ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು ನಿಮಗೆ ಕ್ಲಾಸ್ಗೆ ಯಾಕೆ ಬಂದಿದ್ದೀನಿ ಅಂತ ಗೊತ್ತಾ ಎಂದರು. ಗೊತ್ತಿಲ್ಲ ಸರ್, ಎಲ್ಲರ ಮಾಸ್ ಆನ್ಸರ್ ಆಗಿತ್ತು. ಇವತ್ತು ಯಾಕೆ ನಿಮ್ಮ ಕ್ಲಾಸಿಗೆ ಬಂದಿದ್ದೀನಿ ಅಂತ ಅಂದರೆ, ನನಗೆ ನಿಮ್ಮ ಯಾರ ಪರಿಚಯ ಕೂಡ ಸರಿಯಾಗಿ ಇಲ್ಲ. ಅದಕ್ಕೆ ಈಗ ಒಬ್ಬೊಬ್ಬರಾಗಿ ನಿಂತು ನಿಮ್ಮ ಹೆಸರು, ನಿಮ್ಮ ಶಾಲೆ, ಹಾಗೆ ನಿಮ್ಮ ಪರ್ಸೆಂಟೇಜ್ ಹೇಳ್ತಾ ಹೋಗಿ ಎಂದರು. ಅದನ್ನು ಕೇಳಿದ ಹಿಮಾಗೆ ಒಳಗೊಳಗೆ ತುಂಬ ಖುಷಿಯಾಗಿತ್ತು. ಈ 1 ತಿಂಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲರ ಪರಿಚಯ, ಹಾಗೆ ಅವರು ತೆಗೆದುಕೊಂಡಿದ್ದ ಪರ್ಸೆಂಟೇಜ್ ಕೇಳಿದ್ದಳು. ಆದರೆ ಅಲ್ಲಿ ಇದ್ದವರ ಯಾರ ಪರ್ಸೆಂಟೇಜ್ ಕೂಡ ಇವಳಿಗಿಂತ ಜಾಸ್ತಿ ಇರಲಿಲ್ಲ. ಅಂದರೆ ಪ್ರಿನ್ಸಿಪಲ್ ನಂದೇ ಪರ್ಸೆಂಟೇಜ್ ಜಾಸ್ತಿ ಅಂತ ಹೇಳಿ ನನಗೆ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ಅಂದುಕೊಂಡಳು. ಗೌರಿಯ ಕಡೆ ಒಂದು ರೀತಿ ತಾತ್ಸಾರವಾಗಿ ನೋಡುತ್ತಾ ಕುಳಿತಳು. ಪ್ರಿನ್ಸಿಪಲ್ ಒಬ್ಬೊಬ್ಬರನ್ನೇ ನಿಲ್ಲಿಸಿ ಅವರ ಓದಿದ ಶಾಲೆ ಹೆಸರು ಮತ್ತು ಪರ್ಸೆಂಟೇಜ್ ಕೇಳತೊಡಗಿದರು. ಅಲ್ಲಿ ಇದ್ದವರಲ್ಲಿ 80% ಯಾರೂ ಜಾಸ್ತಿ ಮಾರ್ಕ್ಸ್ ತೆಗೆದುಕೊಂಡಿರಲಿಲ್ಲ. ಈಗ ಹಿಮಾ ಸರದಿ ಬಂದಿತ್ತು. ಸ್ಟೈಲ್ ಆಗಿ ಎದ್ದು ನಿಂತವಳೆ ತಾನು ಓದಿದ ಸ್ಕೂಲ್ ನೇಮ್ ಹೇಳಿ 87% ಎಂದಳು. ಅವಳ ಪರ್ಸೆಂಟೇಜ್ ಕೇಳಿ ಎಲ್ಲ ಹುಡುಗರು ಕ್ಲಾಪ್ ಮಾಡಿದರು. ವೆರಿ ಗುಡ್ ಹಿಮಾ, ಇದೇ ರೀತಿ ನೀನು PUCನಲ್ಲೂ ಮಾರ್ಕ್ಸ್ ತಗೋಬೇಕು. 10th 87 ತಗೊಂಡಿದ್ಯಾ, PUCನಲ್ಲಿ 97 ಸ್ಕೋರ್ ಮಾಡಬೇಕು, ಆಯಿತಾ? ಗುಡ್, ಸಿಟ್ ಡೌನ್ ಎಂದರು. ಥ್ಯಾಂಕ್ ಯು ಸರ್ ಎಂದವಳೆ ಗೌರಿಯ ಕಡೆ ನೋಡುತ್ತಾ ಕುಳಿತುಕೊಂಡಳು. ಹಿಮಾ ಸರದಿ ಮುಗಿದ ಮೇಲೆ ಇನ್ನೂ 5-6 ಸ್ಟೂಡೆಂಟ್ಗಳ ಹೆಸರು, ಸ್ಕೂಲ್ ನೇಮ್ ಮತ್ತು ಪರ್ಸೆಂಟೇಜ್ ಕೇಳುವ ಹೊತ್ತಿಗೆ ಗೌರಿಯ ಸರದಿ ಬಂದಿತ್ತು. ಭಯದಲ್ಲೇ ಎದ್ದು ನಿಂತವಳೆ ನನ್ನ ಹೆಸರು ಗೌರಿ ಎಂದು ನಡುಗುವ ಸ್ವರದಲ್ಲಿ ಹೇಳಿದಳು. ಇಷ್ಟರವರೆಗೆ ಅಲ್ಲಿ ತಮ್ಮ ಪರಿಚಯ ಮಾಡಿಕೊಂಡವರೆಲ್ಲ ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿದವರೇ. ಹಾಗಂತ ಅವರೇನು ಪೂರ್ತಿಯಾಗಿ ಇಂಗ್ಲಿಷ್ನಲ್ಲಿ ಮಾತನಾಡಿರಲಿಲ್ಲ. ಅವರು ಮಾತನಾಡುವ ಕನ್ನಡಕ್ಕೆ ಇಂಗ್ಲಿಷ್ ಲೇಪನ ಮಾಡಿದ್ದರು ಅಷ್ಟೇ. ಗೌರಿ ಕನ್ನಡದಲ್ಲಿ ಮಾತು ಶುರು ಮಾಡಿದ್ದರಿಂದ ಎಲ್ಲರೂ ಜೋರಾಗಿ ನಕ್ಕು ಬಿಟ್ಟರು. ಪ್ರಿನ್ಸಿಪಲ್ ಜೋರಾಗಿ ಸೈಲೆನ್ಸ್ ಎಂದು ಹೇಳಿದ ಮೇಲೆ ಎಲ್ಲರೂ ಸೈಲೆಂಟ್ ಆದರು. ಎಲ್ಲರ ಗಲಾಟೆ ನಿಂತ ನಂತರ ಪ್ರಿನ್ಸಿಪಲ್ ಸರ್, ಈಗ ಹೇಳಮ್ಮ ಗೌರಿ, ನೀನು ಯಾವ ಸ್ಕೂಲಲ್ಲಿ ಓದಿದ್ದು, ಎಷ್ಟು ನಿನ್ನ ಪರ್ಸೆಂಟೇಜ್ ಎಂದರು. ಸರ್, ನಮ್ಮದು ಗೌರ್ಮೆಂಟ್ ಸ್ಕೂಲು. ನಾನು 1ನೇ ಕ್ಲಾಸಿಂದನೂ ಕನ್ನಡ ಮೀಡಿಯಮಲ್ಲೇ ಓದಿದ್ದು. ಅದರಿಂದಾಗಿ ನನಗೆ ಇಂಗ್ಲೀಷ್ನಲ್ಲಿ ಮಾತಾಡೋದಕ್ಕೆ ಬರೋದಿಲ್ಲ. ಆದರೆ ಹೋಗ್ತಾ ಹೋಗ್ತಾ ಖಂಡಿತ ಕಲ್ತ್ಕೋತೀನಿ ಸರ್ ಎಂದಳು. ನೀನು ಹೋಗ್ತಾ ಹೋಗ್ತಾ ಖಂಡಿತ ಕಲ್ತ್ಕೊಳ್ಳುವಂತೆ ಮೊದಲು ನಿನ್ನ ಪರ್ಸೆಂಟೇಜ್ ಹೇಳು ಎಂದಳು ಹಿಮಾಳ ಗೆಳತಿ. ಸರ್, ನಂದು 95% ಎಂದಳು. ಅವಳ ಪರ್ಸೆಂಟೇಜ್ ಕೇಳಿ ಎಲ್ಲರೂ ಶಾಕ್ನಲ್ಲಿ ಅವಳನ್ನೇ ನೋಡುತ್ತಿದ್ದರು. ಏನು 95% ಎಂಬ ಉದ್ಗಾರ ಎಲ್ಲರ ಬಾಯಿಂದ ಬಂದಿತ್ತು. ಹಿಮಾಗೆ ಗೌರಿಯ ಪರ್ಸೆಂಟೇಜ್ ಕೇಳಿ ಆಶ್ಚರ್ಯ ಆಗಿತ್ತು. ಇಡೀ ಕ್ಲಾಸಿಗೆ ನನ್ನದೇ ಜಾಸ್ತಿ ಪರ್ಸೆಂಟೇಜ್ ಅಂತ ಮೆರೆಯುತ್ತಿದ್ದವಳ ಸೊಕ್ಕು ಇಳಿದಿತ್ತು. ಆದರೂ ಅವಳಿಗೆ ನಂಬಿಕೆ ಬಂದಂತೆ ಕಾಣಲಿಲ್ಲ. ಆಗ ಎದ್ದು ನಿಂತವಳೆ, ಸರ್, ನನಗೆ ಈ ಗೌರಿ ಹೇಳ್ತಾ ಇರೋದು ಸುಳ್ಳು ಅಂತ ಅನ್ನಿಸ್ತಾ ಇದೆ. ನಿಮ್ಮಿಂದ ಅಪ್ರಿಷಿಯೇಟ್ ಪಡ್ಕೋಬೇಕು ಅನ್ನೋ ಕಾರಣಕ್ಕೆ ಕಡಿಮೆ ಪರ್ಸೆಂಟೇಜ್ ಇದ್ದರೂ ಕೂಡ ಜಾಸ್ತಿ ಹೇಳ್ಕೊತಾ ಇದ್ದಾಳೋ ಏನೋ ಎಂದಳು. ನೋಡಮ್ಮ, ನಮಗೆ ಎಲ್ಲರ ಪರ್ಸೆಂಟೇಜ್ ಗೊತ್ತಿರೋದಿಲ್ಲ ಅಂತ ಅಂದರೂ ಕೂಡ ಹೈಯೆಸ್ಟ್ ಪರ್ಸೆಂಟೇಜ್ ಯಾರ್ದು ಅಂತ ನಮಗೆ ಚೆನ್ನಾಗೇ ಗೊತ್ತಿರುತ್ತೆ. ಯಾಕಂದರೆ ನಾವು ಕಾಲೇಜಿಗೆ ಸೇರಿಸ್ಕೊಳ್ಬೇಕಾದ್ರೆ ಎಲ್ಲರ ಪರ್ಸೆಂಟೇಜ್ ನೋಡಿಯೇ ಸೇರಿಸ್ಕೊಳ್ಳೋದು. ಅದೂ ಅಲ್ಲದೆ ಗೌರಿ ಈಗ ಸಾಟರ್ಡೆ ತಾನೇ ಅಡ್ಮಿಷನ್ ಆಗಿದ್ದು. ಆವಾಗ ಅವಳ 10th ಮಾರ್ಕ್ಸ್ ಕಾರ್ಡ್ ನಾನೇ ನೋಡಿದ್ದೀನಿ. ಅವಳೇನು ಸುಳ್ಳು ಹೇಳ್ತಾ ಇಲ್ಲ. ಪ್ರಿನ್ಸಿಪಲ್ ಸರ್ರೇ ಕ್ಲಾರಿಟಿ ಕೊಟ್ಟರು. ಇಷ್ಟೊತ್ತು ಶಾಕ್ನಲ್ಲಿ ಕುಳಿತಿದ್ದವರು ಪ್ರಿನ್ಸಿಪಲ್ ಕಡೆಯಿಂದ ಅವಳ ಪರ್ಸೆಂಟೇಜ್ ಕೇಳುತ್ತಿದ್ದಂತೆ ಹಿಮಾ ಮತ್ತು ಅವಳ ಗ್ಯಾಂಗ್ ಬಿಟ್ಟು
ಇಡೀ ಕ್ಲಾಸೇ ಚಪ್ಪಾಳೆ ತಟ್ಟಿತ್ತು. ಗೌರಿ, ಇದೇ ಥರ ಸೆಕೆಂಡ್ PUCನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ನಮ್ಮ ಕಾಲೇಜಿಗೆ ಒಳ್ಳೆ ಹೆಸರು ತರಬೇಕು ಅಂತ ಹೇಳಿ ಓದಿನ ವಿಚಾರದಲ್ಲಿ ನಿನಗೆ ಏನೇ ಸಹಾಯ ಬೇಕು ಅಂದರೂ ನೀನು ನನ್ನನ್ನು ಕಾಣಬಹುದು. ಹಾಗೆ ಗೌರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ, ನಿಮ್ಮೆಲ್ಲರಿಗೂ ಸಹ ಸೇರಿಸೇ ಹೇಳ್ತಾ ಇದ್ದೀನಿ. ಓದೋ ವಿಚಾರದಲ್ಲಿ ಯಾರಿಗೆ ಏನೇ ಸಹಾಯ ಬೇಕು ಅಂತ ಅಂದರೂ ನೀವು ಬಂದು ನನ್ನನ್ನು ಮೀಟ್ ಮಾಡಬಹುದು ಎಂದರು. ಅಷ್ಟರಲ್ಲಿ ಬೆಲ್ಲಾಯಿತು. ಓಕೆ ಸ್ಟೂಡೆಂಟ್ಸ್, ಆಲ್ ದ ಬೆಸ್ಟ್, ಚೆನ್ನಾಗಿ ಓದಿ ಕಾಲೇಜ್ಗೆ ಒಳ್ಳೆ ಹೆಸರು ತಗೊಂಡು ಬನ್ನಿ ಅಂತ ಹೇಳಿದ ಪ್ರಿನ್ಸಿಪಲ್ ಸರ್ ಅಲ್ಲಿಂದ ಹೊರಟರು. ಗೌರಿ ಚೆನ್ನಾಗಿ ಓದುವ ಹುಡುಗಿ ಅಂತ ತಿಳಿಯುತ್ತಿದ್ದಂತೆ ಅವಳ ಫ್ರೆಂಡ್ಶಿಪ್ ಮಾಡಲು ಎಲ್ಲ ಹುಡುಗ ಹುಡುಗಿಯರು ತಾ ಮುಂದೆ ನಾ ಮುಂದೆ ಅನ್ನೋ ರೀತಿ ಅವಳ ಹತ್ತಿರ ಬರತೊಡಗಿದರು. ಇದನ್ನೆಲ್ಲ ನೋಡುತ್ತಿದ್ದ ಹಿಮಾಗೆ ಸಹಿಸಲು ಆಗದೆ ಕ್ಲಾಸ್ ರೂಮಿನಿಂದ ಎದ್ದು ಹೊರಗೆ ಬಂದಳು. ಹಿಮಾ ಹೊರಗೆ ಹೋಗುತ್ತಿದ್ದಂತೆ ಅವಳ ಬಾಲಗಳು ಸಹ ಅವಳ ಹಿಂದೆಯೇ ಹೊರಟರು. ಕೋಪಗೊಂಡಿದ್ದ ಹಿಮಾ ಕಾಲೇಜಿನ ಪಾರ್ಕ್ ಹತ್ತಿರ ಬಂದಳು. ಬುಸುಗುಡುತ್ತಿದ್ದ ಅವಳನ್ನು ಮಾತನಾಡಿಸಲು ಎಲ್ಲರಿಗೂ ತುಂಬ ಭಯವಾಗಿತ್ತು. ಆದರೂ ಕೂಡ ಒಬ್ಬಳು ಧೈರ್ಯ ಮಾಡಿ, ಹಿಮಾ, ಈಗ ಏನಾಯಿತು ಅಂತ ಈ ಥರ ಕೋಪ ಮಾಡ್ಕೊಂಡಿದ್ಯಾ ಹೇಳು ಎಂದಳು. ಇಷ್ಟೆಲ್ಲ ಆದರೂ ಏನಾಯಿತು ಅಂತ ಕೇಳ್ತಾ ಇದೆಯಲ್ಲ, ನಿನ್ನ ಕಿವಿಗೆ ಏನಾದರೂ ಕಿವುಡಾಗ್ಬಿಟ್ಟಿದ್ಯಾ ಹೇಗೆ? ಮನೆಯಲ್ಲಿ ನೋಡಿದ್ರೆ ಡ್ಯಾಡಿ ಕೂಡ ಅವಳನ್ನೇ ಹೊಗಳುತ್ತಾರೆ. ಅಜ್ಜಿ ತಾತ ಅಂತೂ ಅವಳನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ಈಗ ಕಾಲೇಜಿನಲ್ಲಿ ಕೂಡ ಅದೇ ಕಥೆನೇ. ಇವಳು ನನಗೆ ಪೈಪೋಟಿ ಕೊಡಬೇಕು ಅಂತಾನೆ ಬಂದಿದ್ದಾಳೋ ಏನೋ ಕೋಪದಲ್ಲಿ ಹೇಳಿದಳು ಹಿಮಾ. ನೋಡು ಹಿಮಾ, ನಿನಗೂ ಅವಳಿಗೂ ಬರೀ 8% ಅಷ್ಟೇ ಡಿಫ್ರೆನ್ಸ್ ಇರೋದು. ನೀನು ಸ್ವಲ್ಪ ಪ್ರಯತ್ನ ಪಟ್ಟರೆ ಅವಳನ್ನು ಹಿಂದೆ ಇಕ್ಕಿ ನೀನು ಇನ್ನೂ ಜಾಸ್ತಿ ಮಾರ್ಕ್ಸ್ ತಗೋಬಹುದು. ಮೊದಲೇ ಹೇಳಿ ಕೇಳಿ ಅವಳು ಮನೆ ಕೆಲಸದವಳು. ಅದೂ ಅಲ್ಲದೆ ಅವಳು ನಿನ್ನ ಅಜ್ಜಿ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋದು ಅಂತ ಹೇಳ್ತೀಯ. ಅವಳು ಮನೆ ಕೆಲಸ ಎಲ್ಲ ಮುಗಿಸಿ ಓದೋಕೆ ಕೂಡೋವಷ್ಟರಲ್ಲಿ ತುಂಬ ಟೈಮ್ ಆಗುತ್ತೆ. ಆದರೆ ನೀನು ಹಾಗಲ್ಲ, ದಿನದ 24 ಗಂಟೆನೂ ಫ್ರೀಯಾಗಿ ಇರ್ತೀಯ. ಅಂದಮೇಲೆ ಓದೋದಕ್ಕೆ ನಿನಗೆ ಜಾಸ್ತಿ ಟೈಮ್ ಸಿಗುತ್ತೆ. 10th ಈಸ್ ಫಾಸ್ಟ್, ಅದನ್ನು ಬಿಟ್ಟಾಕು. ಇನ್ನು ಮುಂದೆ ಬರೋ ಟೆಸ್ಟು ಎಕ್ಸಾಮ್ಸ್ಗಳಲ್ಲಿ ನೀನೇ ಚೆನ್ನಾಗಿ ಮಾರ್ಕ್ಸ್ ತಗೋ. ಈಗ ಯಾರೋ ಆ ಗೌರಿನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೋ ಆಗ ಅವರೇ ನಿನ್ನನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ನಿನಗಿಂತ ಕಡಿಮೆ ಮಾರ್ಕ್ಸ್ ತಗೊಳ್ಳೋ ಗೌರಿನ ಬಾಯಿಗೆ ಬಂದಂತೆ ಬೈತಾರೆ. ಇವಾಗ ಈ ರೀತಿ ಕೋಪ ಮಾಡ್ಕೊಳ್ಳೋದನ್ನು ಬಿಟ್ಟು ಬಾ, ಕ್ಲಾಸ್ ಮಿಸ್ ಮಾಡ್ಕೊಳ್ಳೋದು ಬೇಡ. ಈ ರೀತಿ ಕ್ಲಾಸ್ ಮಿಸ್ ಮಾಡಿಕೊಂಡ್ರೆ ಎಕ್ಸಾಮ್ಗಳಲ್ಲಿ ಚೆನ್ನಾಗಿ ಬರೆಯೋದಕ್ಕೆ ಆಗೋದಿಲ್ಲ. ಹಿಮಾ ಬಗ್ಗೆ ಸ್ವಲ್ಪ ಕನ್ಸರ್ನ್ ಇದ್ದ ಗೆಳತಿ ಸ್ವಾತಿ ಹೇಳಿದಳು. ಸ್ವಾತಿ ಮಾತಿನಿಂದ ಸ್ವಲ್ಪ ಸಮಾಧಾನ ಆದ ಹಿಮಾ ಮತ್ತೆ ಕ್ಲಾಸಿಗೆ ಬಂದಳು. ಲೆಕ್ಚರರ್ ಅವರನ್ನು ಬಾಗಿಲಲ್ಲಿ ತಡೆಯುತ್ತಾ, ನೋಡಿ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಪೂರ್ತಿ ಕ್ಲಾಸ್ ಕೇಳಿ, ಇಲ್ಲ ಅಂತಂದರೆ ಕ್ಲಾಸಿಗೆ ಬರಬೇಡಿ. ನೀವು ಈ ರೀತಿ ಮಧ್ಯದಲ್ಲಿ ಬರೋದ್ರಿಂದ ಕ್ಲಾಸ್ಗೆ ಡಿಸ್ಟರ್ಬ್ ಆಗುತ್ತೆ. ನಿಮಗೂ ಕೂಡ ಏನೂ ಅರ್ಥ ಆಗೋದಿಲ್ಲ. ಅಂಡರ್ಸ್ಟ್ಯಾಂಡ್? ಹೋಗಿ ಕೂತ್ಕೊಳ್ಳಿ, ಸ್ವಲ್ಪ ಕೋಪದಲ್ಲೇ ಹೇಳಿದರು. ಆಗೋ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ರೀತಿ ಲೆಕ್ಚರರ್ ಬೈದಿದ್ದಕ್ಕೆ ಗೌರಿಯನ್ನೇ ಹೊಣೆ ಎನ್ನುವಂತೆ ಅವಳ ಕಡೆ ಗುರಾಯಿಸಿ ನೋಡಿದಳು ಹಿಮಾ. ಬೆಳಗಿನ ತರಗತಿಗಳೆಲ್ಲ ಮುಗಿದಿದ್ದವು. ಅವರು ಸೈನ್ಸ್ ಸ್ಟೂಡೆಂಟ್ಸ್ ಆಗಿದ್ದ ಕಾರಣ ಸಂಜೆ 5 ಗಂಟೆವರೆಗೂ ಕೂಡ ಕಾಲೇಜಿನಲ್ಲಿ ಇರಬೇಕಾಗಿತ್ತು. ಮಧ್ಯಾಹ್ನದ ಲಂಚ್ ಬ್ರೇಕ್ ಬಿಟ್ಟಿದ್ದರು. ಊಟ ತಂದಿದ್ದ ಹುಡುಗಿಯರೆಲ್ಲ ಊಟ ಮಾಡುವ ಸಲುವಾಗಿ ಪಾರ್ಕಿಗೆ ಬಂದಿದ್ದರು. ತರಗತಿಯಲ್ಲಿ ಆಗಲೇ ಸಾಕಷ್ಟು ಹುಡುಗಿಯರು ಗೌರಿಗೆ ಫ್ರೆಂಡ್ ಆಗಿದ್ದ ಕಾರಣ ಅವಳು ಕೂಡ ಅವರ ಜೊತೆಯಲ್ಲೇ ಪಾರ್ಕಿಗೆ ಊಟಕ್ಕೆ ಬಂದಳು. ಎಲ್ಲರೂ ತಾವು ತಂದಿದ್ದ ಊಟವನ್ನು ಶೇರ್ ಮಾಡತೊಡಗಿದರು. ಗೌರಿ ಸಹ ತಾನು ತಂದಿದ್ದ ಬಿಸಿಬೇಳೆಭಾತನ್ನು ಎಲ್ಲರಿಗೂ ಕೊಟ್ಟಳು. ಎಲ್ಲರ ಮನೆಯ ಟೇಸ್ಟ್ ನೋಡುತ್ತಿದ್ದ ಹುಡುಗಿಯರು ಗೌರಿ ಕೊಟ್ಟ ಬಿಸಿಬೇಳೆಭಾತ್ ತಿಂದು, ವಾವ್ ಗೌರಿ, ನಿಮ್ಮನೆ ಬಿಸಿಬೇಳೆಭಾತ್ ತುಂಬ ಚೆನ್ನಾಗಿದೆ, ಯಾರೇ ಮಾಡಿದ್ದು ಎಂದಳು ಒಬ್ಬ ಹುಡುಗಿ. ಅಷ್ಟೇ ಮುಗುಳು ನಗೆ ಬೀರುತ್ತಾ ಗೌರಿ,
ನಾನೇ ಮಾಡಿದ್ದು ಎಂದಳು. ಎಲ್ಲರೂ ಅವಳ ಕಡೆ ಆಶ್ಚರ್ಯದಿಂದ ನೋಡುತ್ತಾ, ಏನು, ನೀನು ಅಡುಗೆ ಮಾಡಿದ್ದಾ? ಅಂದರೆ ನಿನಗೆ ಅಡುಗೆ ಮಾಡೋದಕ್ಕೆ ಬರುತ್ತಾ? ಅದು ಇಷ್ಟು ಚೆನ್ನಾಗಿ ಎಂದರು ಆಶ್ಚರ್ಯದಿಂದ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಹಿಮ, ಮತ್ತೆ ಚೆನ್ನಾಗಿ ಮಾಡಿದೆ, ಇನ್ನೇನು ಮಾಡ್ತಾಳೆ, ಅವಳ ಕೆಲಸನೇ ಅದು ತಾನೇ ವ್ಯಂಗ್ಯವಾಗಿ ಹೇಳಿದಳು. ಅಂದರೆ ಏನು ಹಿಮ ನೀನು ಹೇಳ್ತಾ ಇರೋದು? ಒಬ್ಬ ಹುಡುಗಿ ಕೇಳಲು, ಅದು ಏನು ಅಂದರೆ ಈ ಗೌರಿ ನಮ್ಮ ಅಜ್ಜಿ ಮನೆಯಲ್ಲಿ ಮನೆ ಕೆಲಸದವಳು. ಇವಳನ್ನೇನು ಶ್ರೀಮಂತರ ಮನೆ ಹುಡುಗಿ ಅಂತ ಅಂದ್ಕೊಂಡ್ರಾ? ಪಾಪ ನೀವೆಲ್ಲ ಅವಳು ಹಾಕೊಂಡಿರೋ ಕಾಸ್ಟ್ಲಿ ಡ್ರೆಸ್ ನೋಡಿ ಮೋಸ ಹೋದ್ರಿ ಅಂತ ಅನಿಸುತ್ತೆ. ಆ ಡ್ರೆಸ್ನ ನಮ್ಮ ಅಜ್ಜಿ ನನಗೆ ಅಂತ ಕೊಡಿಸಿದ್ರು. ನನಗೆ ಈ ಟ್ರೆಡಿಷನಲ್ ಡ್ರೆಸ್ಗಳು ಅಷ್ಟೊಂದು ಇಷ್ಟ ಆಗಿಲ್ಲ, ಅದಕ್ಕೆ ಬೇಡ ಅಂತ ಎಲ್ಲನೂ ಅಲ್ಲೇ ಬಿಟ್ಟಿದ್ದೆ. ಅದನ್ನೆಲ್ಲ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ನಮ್ಮ ಅಜ್ಜಿ ನಾನು ರಿಜೆಕ್ಟ್ ಮಾಡಿ ಇಟ್ಟಿದ್ದ ಬಟ್ಟೆಗಳನ್ನು ಇವಳಿಗೆ ಕೊಟ್ಟಿದ್ದಾರೆ ಎಂದು ಹೇಳಿ ಜೋರಾಗಿ ನಕ್ಕಳು. ಗೌರಿ ಒಬ್ಬ ಮನೆ ಕೆಲಸದವಳು ಅಂತ ತಿಳಿಯುತ್ತಿದ್ದಂತೆ ಅಲ್ಲಿ ಇದ್ದವರ ಮನಸ್ಸೇ ಬದಲಾಗಿ ಹೋಯಿತು. ನಾವು ಇಷ್ಟೋ ತನಕ ಮನೆ ಕೆಲಸದವಳ ಜೊತೆನಲ್ಲಿ ಊಟ ಮಾಡಿದ್ವಾ? ಚೀಚಿ, ನೀನು ಮೊದಲೇ ಹೇಳಬೇಕು ತಾನೇ ನಾನು ಮನೆ ಕೆಲಸದವಳು ಅಂತ. ನಾವು ಎಲ್ಲೋ ಹಳ್ಳಿ ಹುಡುಗಿ ಅಂದ್ರೂ ಯಾವುದೋ ರಿಚ್ ಫ್ಯಾಮಿಲಿಗೆ ಸೇರಿದ್ದಾಳೆ ಅಂತ ಅಂದ್ಕೊಂಡಿದ್ವಿ. ಈ ಹಳ್ಳಿನಲ್ಲಿ ಇರ್ತಾರಲ್ಲ ಪಟೇಲರು, ಜಮೀನ್ದಾರು, ಆ ಥರ. ಆದರೆ ನಿನ್ನಂಥ ಮನೆ ಕೆಲಸದವಳ ಹತ್ರ ಫ್ರೆಂಡ್ಶಿಪ್ ಮಾಡೋಕ್ಕೆ ಬಂದಿದ್ದೇವ, ನಮಗೆ ಗೊತ್ತೇ ಆಗಲಿಲ್ಲ ಅಂತ ಹೇಳಿದವರೇ ತಮ್ಮ ಬಾಕ್ಸಲ್ಲಿದ್ದ ಊಟವನ್ನೆಲ್ಲ ಅಲ್ಲಿಯೇ ಇದ್ದ ಡಸ್ಟ್ಬಿನ್ಗೆ ಹಾಕುತ್ತಾರೆ. ಕತೆ ಮುಂದುವರಿಯುತ್ತದೆ. ಗೌರಿನ ಸೋಲಿಸಬೇಕು ಅಂತ ಹಿಮ ಮತ್ತೇನು ಕಿತಾಪತಿ ಮಾಡ್ತಾಳೆ ತಿಳ್ಕೋಬೇಕು ಅಂತ ಅಂದರೆ ಮುಂದಿನ ಸಂಚಿಕೆ ವೀಕ್ಷಿಸಿ. ಪುಟ್ಟ ಗೌರಿ ಮದುವೆ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.